ಮಿತ್ರರೇ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ SGP. ರೀಸೆಂಟಾಗಿ F2C ಅಂತ ಒಂದು ಕಾನ್ಸೆಪ್ಟ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ವಿ. ನಾನು ಚಂದ್ರಶೇಖರ್ ವಿ ಅಂತ ಒಬ್ಬರು ಫಾರ್ಮರ್. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಅದರ ರೆಸ್ಪಾನ್ಸಲ್ಲಿ ಒಬ್ಬರು ನನಗೆ ಬೆಂಗಳೂರು ಹತ್ರದೇ ಒಂದು ಫಾರ್ಮ್ ಇದೆ, ನಾನು ಜಾಪನೀಸ್ ರೆಡ್ ಡೈಮಂಡ್ ಸೀಡ್ಲೆಸ್ ಫ್ರೂಟ್ ಬೆಳಿತೀನಿ ಅಂತ ಫೋನ್ ಮಾಡಿದ್ರು. ಯಾವುದು ಪೇರ್ಲ ಹಣ್ಣು ಅಂತ ಒಂದು ಕಡೆ ಕರೀತಾರೆ, ಕೆಲವೊಂದು ಕಡೆ ಸೀಬೆ ಹಣ್ಣು ಅಂತ ಕರೀತಾರೆ. ಇದು ನಮ್ಮ ಕಡೆ ಬೆಳೀತಾ ಇದ್ದೀನಿ, ಇದ್ರ ಮಾರ್ಕೆಟಿಂಗ್ ಏನಾದ್ರು ಹೆಲ್ಪ್ ಮಾಡಿ ಅಂತ ಫೋನ್ ಮಾಡಿದ್ರು. ಸೊ ಇಟ್ಸ್ ಪೆರಿಷಬಲ್ ಫ್ರೂಟ್. ಆ್ಯಕ್ಚುಲಿ ಏನಂತಂದರೆ ಹಾಳಾಗುವಂಥ ಐಟಮು, ಟ್ರಾನ್ಸ್ಪೋರ್ಟೇಷನಲ್ಲೆಲ್ಲ. ಆಮೇಲೆ ಡೈರೆಕ್ಟ್ F2C ಕಾನ್ಸೆಪ್ಟಲ್ಲಿ ಬಂದು ಫಾರ್ಮರಿಂದ ಕನ್ಸ್ಯೂಮರ್ಗೆ ಡೈರೆಕ್ಟ್ ಕಳಿಸೋದು ಸ್ವಲ್ಪ ಕಷ್ಟ. ಯಾಕಂದರೆ ಕನ್ಸ್ಯೂಮರ್ ರಿಕ್ವೈರ್ಮೆಂಟ್ ಇರೋದು 1 kg 2 kg ಮ್ಯಾಕ್ಸಿಮಮ್ 5 kg. ಸೊ ಈ ಚಾಲೆಂಜ್ ಇರೋದ್ರಿಂದ ನಾನು ಅವ್ರ ಹತ್ರ ಮಾತಾಡಿ, ಸರ್ ನಾನೇ ಒಂದ್ಸಲಿ ನಿಮ್ಮ ಇದಕ್ಕೆ ಬರ್ತೀನಿ, ಏನು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಿ ಫಾರ್ಮ್ಗೆ. ಈ ಊರ ಹೆಸರು ಬಂದು ಚಲ್ಲಹಳ್ಳಿ ಅಂತ, ಬೆಂಗಳೂರಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ. ಹೆಸರುಘಟ್ಟ ಹೋಬಳಿ ಬರುತ್ತೆ ಅನ್ಸುತ್ತೆ, ಹೆಸರುಘಟ್ಟ ಹೋಬಳಿ. ಸೊ ಬನ್ನಿ ಫಾರ್ಮರ್ ಮಾತಾಡ್ಸೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ವಾಟ್ಸಪ್ ಚಾನಲ್ ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೂ ಕೂಡ ಜಾಯ್ನ್ ಆಗಿ. ನೀವು ರೈತರು ಕನೆಕ್ಟ್ ಆಗಿರ್ಬೋದು. ತುಂಬ ಜನ ರೈತರು ಆ ಗ್ರೂಪಲ್ಲಿದ್ದಾರೆ. ನಿಮಗೆ ಹೆಲ್ಪ್ ಆಗೋಂಥ ಡಿಸ್ಕಷನ್ಗಳನ್ನ ನೀವು ಹೆಲ್ದಿ ಡಿಸ್ಕಷನ್ನ ಮಾಡ್ಕೊಬೋದು. ಬನ್ನಿ ರೈತರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಸರ್. ಸರ್ ನನ್ನ ಹೆಸರು NK ಗೌಡ ಅಂದ್ಬಿಟ್ಟು, ಇದೇ ಗ್ರಾಮದವನು, ಇಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೆ. ಆಮೇಲೆ ವಿದ್ಯಾಭ್ಯಾಸಕ್ಕಂತ ಬೆಂಗಳೂರಿಗೆ ಹೋಗಿ ಅಲ್ಲೇ ಕೆಲಸ ಸಿಕ್ಕಿ ವಿದ್ಯಾಭ್ಯಾಸ ಮುಗಿದ್ಮೇಲೆ ಅಲ್ಲೇ ಸೆಟ್ಲ್ ಆಗಿದ್ದೀನಿ. ಬಟ್ ಇಲ್ಲಿ ಒಂಚೂರು ಪಿತ್ರಾರ್ಜಿತ ಆಸ್ತಿ ಇತ್ತು. ಇದನ್ನ ನಾನು ಪಬ್ಲಿಕ್ ಸೆಕ್ಟರ್ ಕಂಪ್ನಿಲಿ ಇದ್ದಿದ್ದು, ಅದಕ್ಕೆ ಪೆನ್ಷನ್ ಇಲ್ಲ. EPF ಪೆನ್ಷನ್ ಇದೆ, ಅದು ಈ 1600 ರೂಪಾಯಿ ಏನಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರ ಏನಾದರೂ ಮಾಡಬೇಕು ಅಂದ್ಬಿಟ್ಟು ಇದನ್ನ ಮಾಡಿದೆ. ಅಲ್ಲೊಂದು ಪೌಲ್ಟ್ರಿ ಫಾರ್ಮ್ ಮಾಡಿದೆ ಮೊದಲು. ಅದಾದ್ಮೇಲೆ ಇಲ್ಲಿ ಜಪಾನೀಸ್ ರೆಡ್ ಡೈಮಂಡ್ ಗೋವಾ ಅಂದ್ಬಿಟ್ಟು ಮಾಡಿದೆ ಇದನ್ನ. ಫಸ್ಟ್ ನೀವು ಪೌಲ್ಟ್ರಿ ಫಾರ್ಮ್ ಮಾಡಿದ್ದು? ಫಸ್ಟ್ ಪೌಲ್ಟ್ರಿ ಫಾರ್ಮ್. ಯಾವಾಗ ಸರ್ ಪೌಲ್ಟ್ರಿ ಫಾರ್ಮ್ ಮಾಡಿದ್ದು? 15ರಲ್ಲಿ. ಸರ್ ಈಗ ನಿಮ್ಮ ಏಜ್ ಎಷ್ಟು ಸರ್ ರೈಟ್ ನೌ? ನಂದು 76 ವರ್ಷ ಇವಾಗ. 76 ವರ್ಷ, 76 ಇಯರ್ಸ್. ರಿಟೈರ್ಡ್ ಆಗಿ 16 ವರ್ಷ ಆಗಿದೆ. 60 ವರ್ಷಕ್ಕೆ ರಿಟೈರ್ಡ್. ಈಗ ಅವಾಗ ಸ್ಟಾರ್ಟ್ ಮಾಡಿದ್ದು 2015ರಲ್ಲಿ ಅದನ್ನ ಸ್ಟಾರ್ಟ್ ಮಾಡಿದ್ರಿ ನೀವು, ಅರೌಂಡ್ ಒಂದು 10-11 ಇಯರ್ಸ್ ಬ್ಯಾಕ್. ರಿಟೈರ್ಡ್ ಆಗಿ ಸ್ವಲ್ಪ ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ರ. ಆ ನಂತರ ಅದು ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗಿ ಇದಕ್ಕೆ ಬಂದಿದ್ದ? ಇಲ್ಲ, ಕೋವಿಡ್ವರೆಗೂ ನಾನೇ ಮಾಡಿದೆ, ನಾನೇ ರನ್ ಮಾಡಿದೆ. ಕೋವಿಡ್ ಟೈಮಲ್ಲಿ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಆಗೋಯ್ತು, 2-3 ಬಿಟ್ಟೋಗ್ಬಿಟ್ರು. ನಾನು ಅದರಲ್ಲಿ ಗೋಲ್ಡ್ ಮೆಡಲಿಸ್ಟ್, ಸುವರ್ಣ ಕಂಪನಿಯಿಂದ ನಾನು ಗೋಲ್ಡ್ ಮೆಡಲಿಸ್ಟ್. ಸೊ ಅವಾಗ 19ನಲ್ಲಿ ನಾನು ಸ್ಟಾಪ್ ಮಾಡ್ಬಿಟ್ಟೆ. ಆಮೇಲೆ ಇವಾಗ ಲೀಸಿಗೆ ಕೊಟ್ಬಿಟ್ಟಿದ್ದೀನಿ. ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ಚೆನ್ನಾಗಿ ಮಾಡ್ತಿದ್ದಾರೆ, ಇದೆಲ್ಲ ಚೆನ್ನಾಗಿ ಬರ್ತಾ ಇದೆ ಬೆಳೆ. ಆಮೇಲೆ ಈ ಕಡೆ ಉಳಿದಿದ್ ಲ್ಯಾಂಡ್ ಇತ್ತು. ಸೊ ಇಲ್ಲೊಂಚೂರು ಏನಾದ್ರು ಮಾಡೋಣ ಅನ್ಬಿಟ್ಟು ಇದು ಗೋವಾ ಹಾಕಿದ್ದೀನಿ ಇಲ್ಲಿ. ಇದು ಯಾವ ವರ್ಷದಲ್ಲಿ ಸರ್ ಹಾಕಿದ್ದು? ಇದು 2022 ಅಲ್ಲಿ 23 ಅಲ್ಲಿ. 23 ಅಲ್ಲಿ ಹಾಕಿ ಇಲ್ಲಿಗೆ 3 ವರ್ಷ ಆಯ್ತು. ಬರೋದು ಎಷ್ಟು ವರ್ಷ ಹಾಕಿ ಸ್ಟಾರ್ಟ್ ಆಗಿದೆ? 15 ಮಂತ್ಸ್ಗೆಲ್ಲ ಬಿಟ್ಬಿಡ್ಬೇಕು. 15 ಮಂತ್ಸ್ಗೆಲ್ಲ ಬಂದ್ಬಿಡ್ತದೆ ಕ್ರಾಪ್. 15 ಮಂತ್ಸ್. ಇದು ಸಸಿ ಎಲ್ಲ ಎಲ್ಲಿಂದ ತಂದಿದ್ದು? ಸಸಿ ಇಲ್ಲಿ ಬ್ಯಾಂಗ್ಳೂರ್ ನರ್ಸರಿ ಅಂದ್ಬಿಟ್ಟು ದೇವನಹಳ್ಳಿ ಹತ್ರ ಇದೆ. ಕೇಳಿದೆ, ಬ್ಯಾಂಗ್ಳೂರ್ ನರ್ಸರಿ. ಬ್ಯಾಂಗ್ಳೂರ್ ನರ್ಸರಿ, ಅಲ್ಲಿಂದ ತಂದೆ. ಸಸಿ ಅವಾಗ ಎಷ್ಟು ನೀವು ತಗೊಂಡಾಗ ಎಷ್ಟಿತ್ತು? ಅವಾಗ 150 ರೂಪೀಸ್ ಒಂದು ಸಸಿ. ಈ ಟೋಟಲ್ ಎಷ್ಟು ಸಸಿ ಇದೆ ಸರ್? ಎಷ್ಟು ಎಕರೆ ಬರುತ್ತೆ? ಎಷ್ಟು ಸಸಿ ಇದೆ? ಇದು 1 ಎಕರೆ ಇದೆ. 1 ಎಕರೆ. ಆಕ್ಚುಲಿ ಇದು ನಾನು ಇದಕ್ಕೆ ಅಂತ ಪ್ಲಾನ್ ಮಾಡಿರಲ್ಲ. ಅಕಾಡೆಮಿಯಾ ಅನ್ಬಿಟ್ಟು ಅದಕ್ಕೆ ಪ್ಲಾನ್ ಮಾಡಿ ಗುಳಿ ಎಲ್ಲ ಹೊಡೆಸ್ಬಿಟ್ಟಿದ್ದೆ. ಸೊ ಆಮೇಲೆ ಅದು ಬರೋದು 6 ವರ್ಷಕ್ಕ ಅಂತಂದ್ರು. ನಾನು ನನ್ನ ಏಜ್ ಇದು ಮಾಡಿ ಕಂಪೇರ್ ಮಾಡಿ ಪ್ರಯೋಜನ ಇಲ್ಲ 6 ವರ್ಷಕ್ಕ ಅಂದ್ರೆ. ಮೊದ್ಲು ಅವ್ರು ನನ್ನ ಸಕ್ಸಸ್ ಅವ್ರು ನೋಡ್ಕೋತಾರೋ ಇಲ್ಲ ಅವರು ಅನ್ಬಿಟ್ಟು ಇದು ಬೇಗ ಬರ್ತದಲ್ಲ ಅನ್ಬಿಟ್ಟು ಇದನ್ನ ಮಾಡಿದೆ. ಆಮೇಲೆ ಸೊ ಹಾಗಾಗಿ ಸ್ವಲ್ಪ ದೂರ ಹಾಕಿದೀನಿ. 300 ಗಿಡ ಇದೆ. 300 ಗಿಡ ಇದೆ. 300 ಗಿಡ ಇದೆ. 300 ಗಿಡ 15 ತಿಂಗಳಿಗೆ ಬಂದ್ಬಿಡುತ್ತೆ. 15 ತಿಂಗಳು ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1.5 ವರ್ಷದೊಳಗಡೆ ಬರುತ್ತೆ. 1.5 ವರ್ಷಕ್ಕೆ ಕ್ರಾಪ್ ಬಿಡ್ತೀವಿ. 1 ಕಾಲಿಗೆ 1.5 ಬಂದ್ಬಿಡ್ತದೆ ಕ್ರಾಪ್. ಕೀಳ್ಬಹುದು, ಹಣ್ಣುಗಳು ಬಿಡಿಸಬಹುದು. ನೋಡಿ ಇದನ್ನ ಸ್ವಲ್ಪ ಇದು ಲೇಬರ್ ಓರಿಯೆಂಟೆಡ್. ತುಂಬಾ ಸಿಹಿ ಇದು. ಬಹಳ ಸ್ವೀಟ್ ಇರ್ತದೆ, ಬಹಳ ಕ್ರಿಸ್ಪಿ ಇರ್ತದೆ. ಆಪಲ್ ಟೇಸ್ಟ್ ಇರ್ತದೆ, ಒಳ್ಳೆ ಸೇಮ್ ಆಪಲ್ ಟೇಸ್ಟ್ ಇರ್ತದೆ. ಇದಕ್ಕೆ ನೋಡಿ ಇದೆಲ್ಲ ಈ ತರ ಕವರ್ ಮಾಡಬೇಕು. ಕವರ್ ಮಾಡದಿದ್ರೆ ಹುಳುಗಳು ಜಾಸ್ತಿ ಆಗ್ಬಿಡ್ತದೆ. ಸೊ ಸ್ಪ್ರೇನು ಮಾಡ್ಬೇಕು, ಇದು ಮಾಡ್ಬೇಕು, ಪ್ಲಸ್ ಬಟ್ ಒಂದು ಚಾಲೆಂಜ್ ನೀವು ಹೇಳಿದ್ದು ನಿನ್ನೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ, ಇದರಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆಯಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತ. ಸಾಧ್ಯವೇ ಇಲ್ಲ ಆರ್ಗ್ಯಾನಿಕ್. ಔಷಧಿ ಹೊಡೆದ್ರೇನೆ ನೀವು. ಓಕೆ. ಹೌದು.
ಇದೆಲ್ಲ ಇದಾಗಿ ಈಗ 1-2 ಗಿಡ ಬೆಳಿಬೋದೇನೋ ಬಹುಶಃ. ಅದ ನಮ್ಮ ಮನೆ ಹಿತ್ಲಲ್ಲಿ ಬಾಕ್ಲಲ್ಲಿ ಎಲ್ಲ 1-2 ಬೆಳ್ಕೋಬಹುದು, ಬೆಳ್ಕೊಬಹುದು. ನೀವು- ಬಟ್ ವೆನ್ ಇಟ್ ಕಮ್ಸ್ ಟು ಮಾರ್ಕೆಟ್ ಸೈಜಿಗೆ ಬಂದಾಗ ಹ್ಮ್. ಸಾವಯವವಾಗಿ ಬೆಳೆಯೋದು ಸ್ವಲ್ಪ ಕಷ್ಟ ಕಷ್ಟ ಅಂತ. ಸಾಧ್ಯವಿಲ್ಲ. ಇದನ್ನ ಆರ್ಗ್ಯಾನಿಕ್ ಆಗಿ ಬೆಳೆಯೋದು ಕಷ್ಟ ಆಗ್ತದೆ, ಹ್ಮ್. ಯಾಕಂದ್ರೆ ಇದು ಔಷಧಿ ಸ್ಪ್ರೇ ಮಾಡ್ಲೇಬೇಕು. ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತಂದ್ರೆ, ಹ್ಮ್. ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋದು ಟ್ರೆಂಡಿಂಗ್ ವಿಷಯ ಆಗಿರೋದ್ರಿಂದ ಹೌದು, ಖಂಡಿತ ಈಗ ಅದು ನಾವು ಒಳ್ಳೇದೇ. ಇದನ್ನ ಆರ್ಗ್ಯಾನಿಕ್ ಆಗಿ ಬೆಳಿತೀವಿ ಅಂತ ಹೇಳಿ ಹ್ಮ್. ಬೆಳೆದ್ರೆ ತುಂಬಾ ಒಳ್ಳೇದೆ. ಯಾರಾದ್ರೂ ಬೆಳೆದ್ರೆ ನನಗೆ ತುಂಬಾ ಖುಷಿ ಪಡೋ ಮೊದಲನೇ ನಾನೇ. ಹೌದು ಆದ್ರೆ ಹ್ಮ್. ಬೆಳಿತೀವಿ ಅಂತ ಹೇಳಿ ಕೈ ಸುಡ್ಕೊಳೋದಿಲ್ಲ, ಹೌದು ಅದು ಸ್ವಲ್ಪ ಅರಗಿಸ್ಕೊಳಕ್ ಆಗದೆ ಇರೋದು. ಹೌದೌದು ಸರ್, ಯಾಕಂದ್ರೆ ಗಿಡಗಳಿಂದ 150 ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀವಿ, ಪ್ಲಸ್ ಲೇಬರ್ ಅದು ಇದು. ನಮ್ ನೀವು ಟೈಮ್ ಔಷಧಿ ಹೊಡೆದಿಲ್ಲ ಅಂದ್ರೆ ಎಲ್ಲ ವೇಸ್ಟೇನೆ. ನಮ್ ಟೈಮ್ ಮತ್ತೆ ಟೈಮು, ಎಲ್ಲ ಮೆನ್ಯೂರ್ ಬೇರೆ ಹಾಕ್ಬೇಕು. ಎಲ್ಲ ಹಾಕಿ ಅದ್ ಲಾಸ್ಟಿಗೆ ಈಲ್ಡ್ ಸರಿಯಾಗಿ ಬಂದಿಲ್ಲ, ಹ್ಮ್. ಮಾರ್ಕೆಟ್ ಅಲ್ಲಿ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಅಂದ್ರೆ. ಹೌದು. ಎಲ್ಲ ರೈತರಿಗೆ ಇದೆಲ್ಲ ಕಾಮನ್ ಪ್ರಾಬ್ಲಮ್ ಸರ್ ಇದು. ಹೌದು, ನಾನು ತುಂಬಾ ಕಡೆ ನಾನು ನೋಡಿದ್ದೀನಿ ಫಾರ್ಮ್ ಆರ್ಗ್ಯಾನಿಕ್ ಆಗಿ ಮಾಡ್ತೀನಿ ಅಂತ ಹೋಗಿ ರೋಟ್ ಮಾಡ್ಕೊಂಡಿದ್ದಾರೆ. ಆರ್ಗ್ಯಾನಿಕ್ ಆಗಿ ಮಾಡ್ಬೇಡಿ ಅಂತ ನಾನು ಹೇಳಲ್ಲ. ಸ್ವಲ್ಪ 100% ಆರ್ಗ್ಯಾನಿಕ್ ಆಗಿ ಹೋಗಕ್ಕಿಂತ ಮುಂಚೆ ಯೋಚನೆ ಮಾಡಿ ಕೆಲವೊಂದು ಬೆಳೆಗಳಲ್ಲಿ ಅಂತ ನಾನು ಸಜೆಸ್ಟ್ ಮಾಡ್ತಿದ್ದೀನಿ. ಯಾಕೆಂದ್ರೆ ಆಲ್ರೆಡಿ ಲ್ಯಾಂಡ್ ಇದೆಯಲ್ಲ, ಹ್ಮ್. ಲ್ಯಾಂಡ್ ಅಲ್ಲಿ ಫರ್ಟೈಲ್ ಲ್ಯಾಂಡ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ ಖಂಡಿತ. ಇತ್ತೀಚೆಗೆ. ಯಾಕೆಂದ್ರೆ ನಮ್ಮ ಮುತ್ತಾಜ ಅವ್ರು ಯಾರಾದ್ರೂ ಆರ್ಗ್ಯಾನಿಕ್ ಆಗಿ ಮಾಡ್ತಾ ಇದ್ರೇನೋ ನ್ಯಾಚುರಲ್ ಆಗಿ. ಇಲ್ಲ ನಾನು ಹುಡುಗನಾಗ ಆರ್ಗ್ಯಾನಿಕ್ನೇ. ನಾವು ಮೆನ್ಯೂರ್ ಅನ್ನೋದು ನಾವು ನೋಡಿರ್ಲೇ ಇಲ್ಲ. ಓಕೆ. ಮೆನ್ಯೂರ್ ನೋಡಿರ್ಲೇ ಇಲ್ಲ, ಬರೀ ಕೊಟ್ಟಿಗೆ ಗೊಬ್ಬರ ಪ್ಲಸ್ ಕೆರೆ ಗೋಡು, ಹೌದು. ಕೆರೆಯಿಂದ ಗೋಡು, ಅಷ್ಟು ಬಿಟ್ರೆ ನಾವು ಬೇರೆ ಏನು ನಾವು ಆಮೇಲೆ ನೋಡಿರ್ಲೇ ಈಗ ರೆವಲ್ಯೂಷನ್ ಹೌದು, ಸ್ಟಾರ್ಟ್ ಇದು ಆಯ್ತು. ಹಸಿರು ಕ್ರಾಂತಿ ಹಸಿರು ಕ್ರಾಂತಿಯಾಗಿ ಮೆನ್ಯೂರಿಂದ ಹಸಿರು ಕ್ರಾಂತಿ ಮೆನ್ಯೂರ್ನ ಫೀಡ್ ಮಾಡಿ ನಾವು ಹೌದು, ಹೌದು. ಈಗ ಇಮಿಡಿಯೇಟ್ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ನ್ಯಾಚುರಲ್ ಫಾರ್ಮಿಂಗ್ ಹೋಗ್ತೀವಿ ಅಂದ್ರೆ ಈಗ ಏನಾಗುತ್ತೆ, ಇಂಗ್ಲಿಷ್ ಮೆಡಿಸಿನ್ ತಗೊಂತ ಇದ್ದವ್ರು ಇಮಿಡಿಯೇಟ್ ಆರ್ಗ್ಯಾನಿಕ್ ಶಿಫ್ಟ್ ಆದಂಗೆ ಆಗುತ್ತೆ. ಹೌದು. ಬೆಳೆಗಳಿಗೂ ಆ ಥರ ಡಿಸೀಸ್ ಜಾಸ್ತಿ, ಡಿಸೀಸಸ್ ಜಾಸ್ತಿ ಆಮೇಲೆ ಆಗುತ್ತೆ, ಹುಳುಗಳು ರೆಸಿಸ್ಟೆನ್ಸ್ ಜಾಸ್ತಿ. ಪವರ್ ಕಡಿಮೆ ಆಗುತ್ತೆ ಬೆಳೆಗಳಿಗೆ. ಹುಳುಗಳು ಜಾಸ್ತಿ. ಹೌದು. ಸೊ ಅದಕ್ಕೆ ನಾನು ಒಂದು ಸಜೆಷನ್ ಯಾರಿಗೇ ಆಗ್ಲಿ ನಾನು ಹೇಳೋದು, ಅಷ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಹೋಗ್ತೀನಿ ಅನ್ನೋಕ್ಕಿಂತ ಮುಂಚೆ ಹ್ಮ್. ಇದೆಲ್ಲದನ್ನು ಕನ್ಸಿಡರ್ ಮಾಡಿ ಹೌದು. ಆಮೇಲೆ ಲ್ಯಾಂಡ್ ನ ಡೆವಲಪ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಹೌದು. ಆಮೇಲೆ ಹೋಗಿ ಅಂತ. ಆರ್ಗ್ಯಾನಿಕ್ ಆಗಿ ಮಾವು ಆ ತರದ್ದು ಈ ತರದ್ದು ಬೆಳಿಬಹುದು, ಅದು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಸಾಕು. ಅದಕ್ಕೂ ಒಂದ್ಸಲ ಸ್ಪ್ರೇ ಮಾಡ್ಬೇಕಾಗುತ್ತದೆ, ಹೂವು ಬಿಡೋ ಟೈಮ್ನಲ್ಲಿ ಸ್ಪ್ರೇ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಕಾಯಿ ಕಚ್ಚಲ್ಲ, ಬಿದ್ದೋಗ್ತದೆ. ಅದಕ್ಕೂ ಫುಲ್ಲಿ ಆರ್ಗ್ಯಾನಿಕ್ ಅಂತ ಹೇಳಕ್ ಬರಲ್ಲ ಅದನ್ನು. ಹೌದೌದು. ಬನ್ನಿ ಸರ್, ಇನ್ನ ನಿಮ್ಮ ರೈಟ್ ನಾವು ಈಗ ಹ್ಮ್. ಎಷ್ಟು ಬೆಳೆ ಬರುತ್ತೆ ಸರ್ ಇದು ವರ್ಷಕ್ಕೆ? ಸರ್ ಇದು ವರ್ಷ 365 ದಿವಸನೂ ಇದ್ದೇ ಇರುತ್ತೆ, ಓಕೆ. ಬಟ್ ಹೆಚ್ಚು ಕಮ್ಮಿ ಆಗ್ತಿರ್ತದೆ. ಈಗ ಪೀಕ್ ಸೀಸನ್ ಅಂತ ಯಾವ್ದು ಇದಕ್ಕೆ? ಪೀಕ್ ಇವಾಗ ನೋಡಿ, ಇವಾಗೆಲ್ಲ ಬ್ಯಾಗಿಂಗ್ ಮಾಡಿಸಿದಿನಲ್ಲ, ಬ್ಯಾಗಿಂಗ್ ಮಾಡಿಸಿ ಇನ್ನೊಂದು ತಿಂಗಳಿಗೆಲ್ಲ ಪೀಕ್ ಶುರು ಆಗುತ್ತೆ. ಓಕೆ. ಅವಾಗ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ. ಓಕೆ. ಪೂರ್ತಿ ನಿಂತಂತೂ ಹೋಗಲ್ಲ, ನೀವು ಸ್ಟಾಪ್ ಆಗಲ್ಲ. ಸ್ಟಾಪ್ ಆಗಲ್ಲ. ಈಗ ರೈಟ್ ನಾವು ನಿಮ್ಗೆ ಈಲ್ಡ್ ಅಂತ ಈಗ ಎಷ್ಟು ವರ್ಷದಿಂದ, 2 ವರ್ಷದಿಂದ ನೋಡ್ತಾ ಇದ್ದೀರಾ? ಇಲ್ಲ ಆಲ್ಮೋಸ್ಟ್ ಸರ್, ಒಂದು ವರ್ಷನೇ ನೋಡ್ತಾ ಇದ್ದೀನಿ. 1 ವರ್ಷದಿಂದ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ. ಈಗ ಅಪ್ರಾಕ್ಸಿಮೇಟ್ ಈಲ್ಡ್ ಎಷ್ಟು ಬರುತ್ತೆ? ಅವರೆಲ್ಲ ಎಕ್ಸಾಗ್ರೇಷನ್ ಮಾಡಿ ಹೇಳಿದ್ರು, ನರ್ಸರಿ ಅವರು. ಖಂಡಿತ ಅಷ್ಟೊಂದು ಉತ್ಪತ್ತಿ ಇಲ್ಲ. ಓಕೆ. ಏನೋ ನಾವು ಹಾಕಿದ್ದ ಖರ್ಚು ವೆಚ್ಚ ಆಗುತ್ತೆ, ಉತ್ಪತ್ತಿ ಆಗುತ್ತೆ ಅಷ್ಟೇನೆ. ಓಕೆ. ಬೇರೆ ನಾವು ಲಕ್ಷಾಧೀಶ್ವರ ಆಗ್ತೀವಿ, ಅವೆಲ್ಲ ಸುಳ್ಳು. ಓಕೆ. ಸ್ವಲ್ಪ ಇದ್ದಿದ್ರಲ್ಲಿ ಪರವಾಗಿಲ್ಲ ಅಷ್ಟೇ. ಪ್ರಾಫಿಟ್ ಅಂತ But ಬರುತ್ತೆ, ಬಟ್ profit- ಅಷ್ಟೊಂದು ಹೇಳಿ ಖಂಡಿತ ಇಲ್ಲ. ಸಿಕ್ಕಾಬಿಟ್ಟೆ ಇದ್ ಮಾಡೋಷ್ಟಿಲ್ಲ ಖಂಡಿತ ಅಂತ ನೀವು ಇಲ್ಲ. ಹೇಳೋದು. ಬಟ್ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಇದೆ. ಇದು ಹೊಸದಾಗಿ ಎಂಟರ್ ಆಗಿರೋದು, ಓಕೆ. ಜನ ಬೇಗ ಅಕ್ಸೆಪ್ಟ್ ಮಾಡಲ್ಲ, ಮಾರ್ಕೆಟ್ ಅಕ್ಸೆಪ್ಟ್ ಮಾಡಲ್ಲ. ಹಾಗಾಗಿ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿ ಇದೆಯಾ ಇದು? ಪ್ರೈಸ್ ಹೇಗಿದೆ ಇದು? ಪ್ರೈಸ್ 100-120 ನಮ್ಮ ಹತ್ರ ತಗೊಳ್ತಾರೆ. ಓಕೆ. ಅವರು ರಿಟೇಲ್ 190 to 220 ಮಾರ್ತಾರೆ ಅವರು ಪರ್ ಕೆಜಿ. 190 to 220. ಹ್ಮ್. ಸರ್, ಈಗ ಮಾರ್ಕೆಟ್ ಅಲ್ಲೂ ಪ್ರೈಸ್ ಜಾಸ್ತಿ ಇರೋದ್ರಿಂದ ಹ್ಮ್. ಈ ಒಂದು ಚಾಲೆಂಜ್ ಏನಂತಂದ್ರೆ ಜನರು ಕನ್ವಿನ್ಸ್ ಆಗಲ್ಲ ಬೇಗ. ಹೌದು, ಯಾವ್ದು ಹೊಸದಾಗಿ ಎಂಟರ್ ಆಯ್ತಲ್ಲ ಇದು, ಹೌದು. ಹಾಗಾಗಿ ಸ್ವಲ್ಪ ಅಕ್ಸೆಪ್ಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಓಕೆ. ಬಟ್ ಒಂದ್ಸಾರಿ ತಿಂದವರು ಖಂಡಿತ ನೆಕ್ಸ್ಟ್ ಅದನ್ನೇ ಬಯಸ್ತಾರೆ. ಹೌದೌದು. ಆಕ್ಚುಲಿ ಟೇಸ್ಟ್ ನಾನು ಕೃಷಿ ಮೇಳದಲ್ಲಿ ಟೇಸ್ಟ್ ನೋಡಿದ್ವಿ. ಹೌದು. ನಾನು F2C ವಿಡಿಯೋದಲ್ಲಿ ಒಬ್ರು ಚಂದ್ರಶೇಖರ್ ವಿ ಅಂತ ಇದ್ರಲ್ಲ, ಹಾ, ಹಾ. ಅಡ್ವೊಕೇಟ್ ಕಮ್ ಫಾರ್ಮರ್, ಹ್ಮ್. ಅವರು ನಾನು ಇದನ್ನ ನೋಡಿ ಅವರೊಂದು ಗಿಡ ತಗೊಂಡ್ಬಂದು ತೋಟದಲ್ಲಿ ಹಾಕೊಂಡಿದ್ದಾರೆ ಈಗ. ಹ್ಮ್. ಸೊ ಆ ಟೇಸ್ಟ್ ಚೆನ್ನಾಗಿದೆ. ಹ್ಮ್. ಸ್ವಲ್ಪ ಇದು ಕನ್ವಿನ್ಸ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಟೈಮ್ ತಗೊಳ್ತದೆ. ಅದು ನಾನು ಬೆಳೆಯೋರ್ಗೆ ಒಂದು ಟಿಪ್ಸ್ ಹೇಳ್ತೀನಿ. ಈ Okay. ಯೂಟ್ಯೂಬ್ ಅಲ್ಲಿ ಅವ್ರು ಸಿಕ್ಕಾಪಟ್ಟೆ ಎಕ್ಸಾಗರೇಟ್ ಮಾಡಿ ಹೇಳ್ತಾರೆ, ಅಷ್ಟೊಂದೆಲ್ಲ ಲಾಭ ಇಲ್ಲ ನಿಜ. ಬಟ್ ಸಿಕ್ಕಾಪಟ್ಟೆ ಲೇಬರ್ ಓರಿಯೆಂಟೆಡ್ ಇದು. Okay. ಔಷಧಿ ಸ್ಪ್ರೇ ಮಾಡಬೇಕು, ಬ್ಯಾಗಿಂಗ್ ಮಾಡಬೇಕು, ಆಮೇಲೆ ಕಳೆ ವೀಡ್ ಮ್ಯಾನೇಜ್ಮೆಂಟ್ ಇದೆ, ಕಳೆ ತೆಗಿಸ್ತಾ ಇರ್ಬೇಕು. ಸೊ ಹಾಗಾಗಿ ಆಮೇಲೆ ಹಣ್ಣು ಸಾಕ್ಸೋದು ತುಂಬಾ ಕಷ್ಟ. ಓಕೆ. ನನಗೆ ಪರ್ಟಿಕ್ಯುಲರ್ ನಾನು ಏಜ್ ಆಗಿರೋದ್ರಿಂದ, ಯಾಕಂದ್ರೆ ಇಲ್ಲೂ ಒಂದು ಬೋರ್ಡ್ ಹಾಕಿದ್ದೀನಿ, ಯಾರೋ ದಾರಿ ಹೋಗೋರು ಅವರು ಇವರು ಒಂದು 5-10 kg ತಗೊಳ್ಬಹುದು. ನೀವು ಇಲ್ಲೇ ಇರ್ತೀರಾ? ಇರಲ್ಲ, ನನಗೆ ಫೋನ್ ಮಾಡ್ತಾರೆ, worker ಇದಾರಲ್ಲ, ಅವ್ರು ಫೋನ್ ಕೊಡ್ತಾರೆ. ಮಾಡ್ತೀನಿ, ಅವ್ನ್ ಕಿತ್ ಕೊಡ್ತಾನೆ, ಓಕೆ. ತೂಕ ಹಾಕಿ ದುಡ್ಡು ತಗೊಳ್ತಾರೆ, ಅಥವಾ ದುಡ್ಡು ಫೋನ್ ಪೇ ಗೂಗಲ್ ಪೇ ಮಾಡ್ತಾರೆ. ಓಕೆ. ಬಟ್ ಅದು ವರ್ಕೌಟ್ ಆಗಲ್ಲ.
ಅದು 5-10 kg ಆಗ್ತದೆ. ಬಟ್ ಸಾಗಾಟಗೆ ನನಗೆ ನನ್ನ ಏಜ್ಗೆ ಅದು ಪರ್ಮಿಟ್ ಆಗ್ತಾ ಇಲ್ಲ, ಓಕೆ. ನನ್ನ ಏಜ್ ಪರ್ಮಿಟ್ ಮಾಡ್ತಾ ಇಲ್ಲ ಸಾಗಿಸೋದಕ್ಕೆ. ಬಟ್ ಬೇರೆ ಏನು ಅನುಕೂಲ ಇಲ್ಲ. ಅದಕ್ಕೆ ತೋಟ ಯಾರಾದ್ರೂ ವರ್ಷದ ಲೆಕ್ಕದಲ್ಲಿ ಬಂದು ತಗೊಳ್ಳೋದಾದ್ರೆ ನಾನು ಖಂಡಿತ ಕೊಟ್ಬಿಡ್ತೀನಿ. ವರ್ಷಕ್ಕೆ ಇಷ್ಟು ಅಂತ ಕೊಟ್ಟು ಮ್ಯಾನೇಜ್ ಅವರೇ ಮಾಡ್ಕೊಬೇಕು, ಎಲ್ಲ ಅವರೇ ಮ್ಯಾನೇಜ್ ಮಾಡ್ಕೊಳ್ಳಿ, ನೀವು ತೋಟನು ಮ್ಯಾನೇಜ್ ಮಾಡ್ಕೊಳ್ಳಿ, ಹ್ಮ್. ನನಗೇನು ಹೆಡ್ಏಕ್ ಬೇಡ ಅನ್ನೋ ಮೈಂಡ್ ಸೆಟ್ ಅಲ್ಲಿ ರೈಟ್ ನಾವು ಇದ್ದೀರಾ ನೀವು. ಓಕೆ, ಇದು ಒಂದು ಯಾರಾದ್ರೂ ಆಕ್ಚುಲಿ ಇದ್ರೆ ನಂದು ನಂಬರ್ ಡಿಸ್ಪ್ಲೇ ಮಾಡ್ತಾರೆ, ಅದನ್ನ ನೋಡಿ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಅಂತ. ಅದೊಂದು ಆಕ್ಚುಲಿ ನಾನು 2 ರೀಸನ್ ಬಂದಿದ್ದು. ಒಂದು, ಅದೊಂದು ನಿಮ್ಗೆ ಎಕ್ಸ್ಪ್ಲೋರ್ ಆಗ್ಲಿ ಜನಕ್ಕೆ ಅನ್ನೋದೊಂದು ಉದ್ದೇಶ. ಇನ್ನೊಂದು ಉದ್ದೇಶ ಬಂದಿದ್ದು, ನಾನು ತುಂಬಾ ಜನ ರೈತರು ಈಗ ಒಂದು ಸರ್ಟನ್ ಏಜ್ ಆಗಿರುತ್ತೆ, ಈಗ ಒಂದು ರಿಟೈರ್ಡ್ ಆದ್ಮೇಲೆ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿರ್ತಾರೆ ನಿಮ್ಮ ರೀತಿ. ಅವಾಗ ನಾನು ಏನ್ ಬೆಳೆ ಹಾಕ್ಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲೆಲ್ಲ ನೋಡಿ ಹಂಗ ಬರುತ್ತೆ ಹಿಂಗ ಬರುತ್ತೆ ಬಿಲಿ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅವ್ರು ಸಿಕ್ಕಾಬಿಟ್ಟೆ ಎಕ್ಸಾಗ್ರೇಟ್ ಮಾಡ್ತಾರೆ. ಯಾಕಂದ್ರೆ ಇಲ್ಲದೆ ಇರೋದನ್ನ ಅದಕ್ಕ ಉಪ್ಪು ಖಾರ ಬಣ್ಣ ಎಲ್ಲ ಹಚ್ಚಿ ಏನೇನೋ ಹೇಳ್ತಾರೆ. ವಾಸ್ತವ ಅದಲ್ಲ. ನೀವ್ ಯಾರಾದ್ರೂ ಬೆಳೆಗಾರರ ಹತ್ರ ಹೋಗಿ ಏನ್ ಅವ್ರದ್ದು ಕಷ್ಟ ಸುಖ ಏನ್ ಅನ್ಬಿಟ್ಟು ಬೆಳೆಗಾರರ ಹತ್ರ ತಿಳ್ಕೊಳ್ಳಿರಿ ನೀವು. ಸುಮ್ನೆ ಯೂಟ್ಯೂಬ್ ಬೇರೆ ಎಲ್ಲ ನೋಡಿ ಪ್ರಾಕ್ಟಿಸ್ ಬರೀ ಥಿಯರಿಟಿಕಲ್ಲಿ ನೀವೇನು ಹೋಗಕ್ ಹೋಗ್ಬೇಡಿ. ಪ್ರಾಕ್ಟಿಕಲ್ ಆಗಿ ಯಾರಾದ್ರೂ ಮಾಡಿರೋನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಬೇಕಾದ್ರೆ ನೀವು ಟಿಪ್ಸ್ ತಗೊಳ್ಳಿ. ಸರ್, ಅದೇ ರೀಸೆಂಟ್ ಆಗಿ ನಾವು 1 ಎಕರೆ ಆಯಿಲ್ ಪಾಮ್ ಇತ್ತು, ತೆಗೆದ್ವಿ. ಮೇಂಟೆನೆನ್ಸ್ ಕಷ್ಟ ಆಗ್ತಾ ಇದೆ ನಮ್ಗೆ ಅಂತ. ಇನ್ನೊಂದು, ಅದಕ್ಕೆ ಬೇರೆ ಏನ್ ಹಾಕ್ಬೇಕು ಅಂತ ಬಂದಾಗ ತೆಂಗು ಹಾಕಿ, ಇನ್ನ ಸಜೆಷನ್ಗಳು ತುಂಬಾ ಬಂದ್ವು. 1 ಎಕರೆಲ್ಲಿ 1/4 ಎಕರೆ, 1/4 ಎಕರೆ ನಾವು ಸೋಲಾರ್ ವಾಟರ್ ಪಂಪ್ ಹಾಕೊಂಡಿದೀವಿ, ಅದಕ್ಕೆ ಬಿಡ್ಕೊಂಡಿದೀವಿ. ಇನ್ನ 1/4 ಎಕರೆ ಹಾಕ್ಬೇಕು ಅಂತ ನಾನು ಅಡಿಕೆ ಸಜೆಸ್ಟ್ ಮಾಡಿದೆ. ಯಾಕಂದ್ರೆ ನಮ್ಮ ಶಿವಮೊಗ್ಗದವ್ರಿಗೆ ಫಸ್ಟ್ ಬರೋದೇ ಅಡಿಕೆ. ಯಾಕೆ ನಾನು ಅಡಿಕೆನೆ ಸಜೆಸ್ಟ್ ಹಾಕೊಬೇಕು ಅಂತ ನಾನು ಯೋಚನೆ ಮಾಡಿದೆ ಅಂತಂದ್ರೆ, ನಾನಿರೋದು ಬೆಂಗಳೂರಲ್ಲಿ, ನಮ್ ತಂದೆಗೆ 60, ಇನ್ನು 10 ವರ್ಷ ಅವರು 10-15 ವರ್ಷ ನಿಮ್ಮ ಏಜ್ ಬರೋ ತನಕ ನೋಡ್ಕೊಂತಾರೆ ಅಂತ ಅನ್ಕೊಳ್ಳಿ. ಅದಾದ್ಮೇಲೆ ನೋಡ್ಕೊಳೋದು ಅದೊಂದು ಕ್ವಶನ್ ಮಾರ್ಕ್ ಅಲ್ವಾ? ಈಗ ಯೋಚನೆ ಮಾಡ್ಬೇಕು ನೀವು. ಅದನ್ನೆಲ್ಲ ಯೋಚನೆ ಮಾಡಿ, ಇಲ್ಲ ಅಡಿಕೆನ ಹಾಕೋಣ, ನನಗೆ ಫ್ಯೂಚರ್ ಅಲ್ಲಿ ಮೇಂಟೆನೆನ್ಸ್ ಈಸಿ ಆಗುತ್ತೆ. ಮೇಂಟೆನೆನ್ಸ್ ಅಲ್ಲಿ ನೀರೆಲ್ಲ ಕೊಡ್ಲೇಬೇಕು, ಬಟ್ ಹಾರ್ವೆಸ್ಟಿಂಗ್ ಎಲ್ಲ ನನಗೆ ವೀಕ್ಲಿ ಇದ್ರೆ 15 ದಿನಕ್ಕೊಂದ್ಸಲಿ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಹೋಗ್ ಬಂದಿದ್ ಖರ್ಚು ಬರಲ್ಲ. ಆಮೇಲೆ ಇಯರ್ಲಿ ಟ್ವೈಸ್ ಇರ್ಬೇಕಲ್ಲ? ಇಯರ್ಲಿ ಟ್ವೈಸ್ ಇದು ಅಲ್ಲ, 4 ಸರಿ ಬರುತ್ತೆ. 4 ಬೀಡ್ ನಮ್ ಕಡೆ ಎಲ್ಲ, ಕೆಲವೊಂದ್ ಕಡೆ 3 ಬೀಡ್ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲ 5 ಬೀಡ್ ಬರುತ್ತೆ. ಸೊ ಬೀಡ್ ಅಂದ್ರೆ ಫಸ್ಟ್ ಲಾಸ್ಟ್ ಬೀಡ್ ತುಂಬಾ ಕಡಿಮೆ ಬರುತ್ತೆ ಅವಾಗ. ಇರ್ಲಿ, ಅದಿದ್ದೇ ಇರುತ್ತೆ, ಎಲ್ಲಾ ಬೆಳೆಗಳಲ್ಲೂ ಇರ್ತದೆ. ಹೌದು. ಸೊ ಮೇಂಟೆನೆನ್ಸ್ ಈಸಿ. ಯಾರಾದ್ರೂ ಒಬ್ರು ಏನೋ ಅವ್ರು ಎಲ್ಲ ಬಂದು ಕೊಯ್ಕೊಂತಾರೆ, ನಮ್ದೇನು ತೂಕ ನೋಡ್ಕೊಳೋದಷ್ಟೇ. ಆದ್ರೂ ಅದಕ್ಕೂ ಇದೆಲ್ಲ ಸ್ವಲ್ಪ ಬೇಸಾಯ ಮಾಡ್ಬೇಕಲ್ಲ. ಒಳಗಡೆ ನಮ್ದೆಲ್ಲ ಜೀರೋ ಕಲ್ಟಿವೇಶನ್ ಅಲ್ಲಿ ಮಾಡೋದು. ನಮ್ದು ಗೊಬ್ಬರ ಅಂದ್ರೆ ನ್ಯಾಚುರಲ್ ಗೊಬ್ಬರಗಳು ಹಾಕ್ತಿವಿ, ಸೀಮೆ ಗೊಬ್ಬರನು ಸ್ವಲ್ಪ ಹಾಕ್ತಿವಿ. ಪೂರ್ತಿ ನಾವು ಆರ್ಗ್ಯಾನಿಕ್ ಆಗಿ ಬೆಳೆದಿದ್ರೆ ಅಡಿಕೆ ಏನ್ ಬೇರೆ ಸಪರೇಟ್ ರೇಟ್ ಕೊಡಲ್ಲ. ಸೊ ಇದೊಂದು ಹಾರ್ವೆಸ್ಟಿಂಗ್ ಟೈಮಲ್ಲಿ ನಮಗೆ ಕಿರಿಕಿರಿ ಇಲ್ಲ. 15 ದಿನಕ್ಕೊಂದ್ಸಲ ಹಾರ್ವೆಸ್ಟಿಂಗ್ ಮಾಡು ಅವು ಇವು ಅಂತ ಒಂದು ತೃಪ್ತಿಕರವಾದಂತ ಇನ್ಕಮ್ ಅಂತ ಅಡಿಕೆಯಲ್ಲಿ ಇದೆ. ಶಿವಮೊಗ್ಗ, ಚನ್ನಗಿರಿ ಈ ಕಡೆ ಎಲ್ಲ ದಾವಣಗೆರೆ ಕಡೆ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಸೊ ಇದು 2 ಕಾನ್ಸೆಪ್ಟ್ ಇಂದ ನಾನು ಆಕ್ಚುಲಿ ನಿಮ್ ಫಾರ್ಮ್ ಬಂದಿದ್ದೆ. ಅದೇ ಸರ್, ಇವತ್ತು ಆಕ್ಚುಲಿ ನಿನ್ನೆ 2 ದಿನ ಟ್ರಾವೆಲ್ ಮಾಡಿದ್ದೆ. ನಿನ್ನೆ ಮೊನ್ನೆ ಎಲ್ಲೂ ಬರೋ ಸಿಚುಯೇಷನ್ ಇರ್ಲಿಲ್ಲ. ಆದ್ರೂ ಕೂಡ ನಿಮ್ ಫಾರ್ಮಿಗೆ ಬಂದಿದ್ದೇನಂತಂದ್ರೆ, ಒಂದು ನಿಮ್ಗೆ ಯಾರಾದ್ರೂ ಈ ತರ ನಿಮ್ ರಿಕ್ವೈರ್ಮೆಂಟ್ ಇದೆಯಲ್ಲ, ಆತರ ಯಾರಾದ್ರೂ ಸಿಗ್ತಾರ ಇದ್ರಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ಒಂದು ಆ ತರದವ್ರು ಅವ್ರು ಇನ್ಸ್ಟಾಗ್ರಾಮ್ ಅವರೆಲ್ಲ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ. ಲೋಕಲ್ ಆಗಿ ಇಲ್ಲ ಬಾಯಿಂದ ಬಾಯಿಗೆ ಅದು ಒಂಥರ ಪಬ್ಲಿಸಿಟಿ ಎಲ್ಲ ಒಂದ್ ಕಡೆ ಹೋಗ್ಲಿ ಇನ್ಫಾರ್ಮೇಶನ್ ಪಬ್ಲಿಸಿಟಿ ಆಗಿ ಯಾರಾದ್ರೂ ಬಂದ್ರೆ ಓಕೆ, ಒಳ್ಳೇದು. ಬಟ್ ಇಲ್ಲ ಅಂದ್ರೆ ಮಾಡ್ಬಿಟ್ಟಿದೀನಿ, ವಿಧಿ ಇಲ್ಲ, ನೋಡ್ಕೊಳ್ಳೇಬೇಕು, ನೋಡ್ಕೊಳ್ತೀನಿ ಅಂತ. ಆದ್ರೆ ನಿಮ್ಮ ಏಜ್ ಅಲ್ಲಿ ನೀವು ಬಂದು ಇದನ್ನ ಮಾಡ್ತಾ ಇದ್ರಲ್ಲ ಸರ್, ನಮ್ ಕಡೆಯಿಂದ ತುಂಬಾ ಥ್ಯಾಂಕ್ಸ್. ಒಂದು ತುಂಬಾ ಗೌರವ ಇದೆ ಅದಕ್ಕೆ. ಸರ್, ಇದು ಹಣ್ಣು ಹೇಗಿರುತ್ತೆ ಅಂತ ಸ್ವಲ್ಪ ತೋರಿಸ್ತೀರಾ? ಒಂದು ನೋಡೋಣ ಬನ್ನಿ, ಅಲ್ಲೆಲ್ಲಾದ್ರೂ ಇದೆಯಾ ನೋಡೋಣ. ಅಲ್ಲೊಂದು ಕಾಯಿ ಇದೆ, ನೋಡೋಣ ಅದು ಚೆನ್ನಾಗಿದ್ಯಾ ನೋಡೋಣ. ಈಗೆಲ್ಲ ಕಟ್ಸಿದೀರಾ ನೀವು? ಮುಗಿತಾ ಬಂದಿದೆ. ಈಗ ಒಂದು ಈ ಪರ್ಟಿಕ್ಯುಲರ್ ಇದ್ರದ್ದು ಹಾರ್ವೆಸ್ಟಿಂಗ್ ಮುಗಿತಾ ಬಂದಿದೆ. ಇನ್ನು ಬರ್ಬೇಕು. ಓಕೆ, ಇಲ್ಲೊಂದು ಕಿತ್ತಿದೀನಿ, ನೋಡೋಣ. ಇಲ್ಲಿಂದಿದೆ, ಚಿಕ್ಕದಿದೆ. ಇರ್ಲಿ ರೆಸ್ಪೆಕ್ಟಿವ್ ಆಫ್ ಸೈಜ್ ಆಕ್ಚುಲಿ ಇದು ಹೆಂಗ್ ಬರುತ್ತೆ ಅಂತ ಜನಕ್ಕೆ ಗೊತ್ತಿದೆ, ಒಂದು ಐಡಿಯಾ ಇದೆ. ಮಿನಿಮಮ್ 400 ಗ್ರಾಮ್ ಬರ್ತದೆ. ಒಂದೊಂದು 400 ಇಂದ 800 ಗ್ರಾಮ್ ಬರ್ತದೆ. ಓಕೆ, ತುಂಬಾ ಕ್ರಿಸ್ಪಿ ಆಗಿರ್ತದೆ, ತುಂಬಾ ಸ್ವೀಟ್ ಆಗಿರ್ತದೆ. ಬೀಜ ಇರಲ್ಲ, ಬೀಜ ಒಂದು 4-5 ಬೀಜ ಇರ್ತದೆ, ಸೀಡ್ಲೆಸ್ ಅಂತ. ಇದು ಸ್ವಲ್ಪ ಇನ್ನ ಸೈಜ್ ದೊಡ್ಡದಾದ್ರೆ ಇನ್ನ ರೆಡ್ ಆಗುತ್ತಲ್ಲ? ಇನ್ನ ರೆಡ್ ಆಗುತ್ತೆ. ಓಕೆ, ಇದು ಪೂರ್ತಿ ರೈಪ್ ಆಗಿಲ್ಲ, ಇದೊಂಥರ ಸೆಮಿ ರೈಪ್ ಅಷ್ಟೇ ಇದು. ಓಕೆ, ಇಲ್ಲೊಂದಿದೆ, ನೋಡೋಣ, ಇದೆ, ತಿನ್ನೋಣ. ನೀವು ಹೇಳ್ದಂಗೆ ಒಳ್ಳೆ ಕ್ರಿಸ್ಪಿ ಇದೆ ಸರ್. ಕ್ರಿಸ್ಪಿ ಇದೆ, ತುಂಬಾ ಸ್ವೀಟ್ ಇದೆ. ಎಸ್ಪೆಷಲಿ ಸೀಬೆಹಣ್ಣು ಏನಂತಂದ್ರೆ ಯಾವಾಗಂದ್ರೆ ಟೇಸ್ಟ್ ಇರ್ಬೇಕು, ಹೌದು, ಆಮೇಲೆ ಕ್ರಿಸ್ಪಿನೆಸ್ ಇರ್ಬೇಕು, ಅವಾಗ ತಿನ್ನೋಕು ಮಜಾ ಬರುತ್ತೆ. ನೋಡಿ ಸರ್, ಎಷ್ಟು ರೆಡ್ ಆಗಿದೆ ಅಲ್ವಾ?
ಇನ್ನು ಇದು ಇಲ್ಲ, ಇದು ಸೆಮಿ ರೈಪ್, ಇದು ಹಾ ಹಾ ಫುಲ್ ರೈಪ್ ಆಗಿಲ್ಲ. ಇದು ಫುಲ್ ರೈಪ್ ಆದ್ರೆ ಇನ್ನೂ ರೆಡ್ ಆಗುತ್ತೆ ಅಂತ. ಫುಲ್ ರೆಡ್ ಆಗುತ್ತೆ. ಸರ್ ಇಲ್ಲೊಂದಿದೆ, ಇಲ್ಲೊಂದಿದೆ ನೋಡಿ, ಇಲ್ಲಿ ಒಳ್ಳೆ ಸೈಜ್ ಇದೆ ಸರ್. ಇದು ಒಳ್ಳೆ ಸೈಜ್ ಇದೆ. ಒಂದು 400 ಗ್ರಾಮ್ ಬರುತ್ತಾ ಸರ್ ಇದು? ಖಂಡಿತ ಬರ್ತದೆ ಇದು. ಬಿಡಿ ಬಿಡಿ, ಅನ್ನೆಸೆಸರಿ ಕೇಳೋದು ಬೇಡ. ಹಾ ಹೋಯ್ತೀನಿ, ಆಮೇಲೆ ತಗೊಂಡು ತಿನ್ನಕ್ ತಗೊಂಡೋಗಿ. ಹಾ ಟೇಬಲ್ ಇಟ್ಕೋಬೋದಾ ಸರ್? ಇದು ಆಮೇಲೆ ಗೊಬ್ಬರ ಎಷ್ಟು ಸರಿ ಹಾಕ್ಬೇಕಾಗುತ್ತೆ ಸರ್? ಸೊ ಗೊಬ್ಬರ ವರ್ಷಕ್ಕೊಂದ್ 2 ಸಾರಿ ಮಾಡ್ಬೇಕು. ಯಾಕಂದ್ರೆ ಒಂದು ಇದಕ್ಕೆ ದನಗಳು ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕ್ಬಾರ್ದು. ಈ ಗೊಣ್ಣೆ ಹುಳುಗಳು ಜಾಸ್ತಿ ಬೇರನ್ ತಿಂದು ಗಿಡ ಹಾಳು ಮಾಡ್ಬಿಡ್ತವೆ. ನಾನ್ ಬರೀ ಕೋಳಿ ಗೊಬ್ಬರನೇ ಹಾಕ್ತೀನಿ. ಕೋಳಿ ಗೊಬ್ಬರ ನಿಮ್ದು ಎಲ್ಲಿ ಸಿಗುತ್ತೆ ಅಂತ? ನಮ್ದೇ ಸಿಗುತ್ತೆ ಕೋಳಿ ಗೊಬ್ಬರ. ಕೋಳಿ ಗೊಬ್ಬರ ಹಾಕ್ತೀನಿ. ಓಕೆ. ಒಂದು ಬೇಸಿಗೆಯಲ್ಲಿ ಒಂದು 5 days 6 days ಒಂದ್ಸಾರಿ ನೀರ್ ಕಟ್ಟಬೇಕಾಗತ್ತೆ. ಓಕೆ. ಮಳೆಗಾಲದಲ್ಲಿ ಏನಂತ ನೋಡ್ಕೊಂಡು, ಅವಶ್ಯಕತೆ ನೋಡ್ಕೊಂಡು ನೀರ್ ಕಟ್ಟಬೇಕಾಗತ್ತೆ. ಓಕೆ. ನೆಲದ ಹಸಿ ಎಷ್ಟಿದೆ ಅದ್ರ ಮೇಲೆ ತೇವಾಂಶ ನೋಡ್ಕೊಂಡು. ಇದು ಮಣ್ಣು ಕೆಂಪು ಮಣ್ಣು ಸರ್ ಇದು? ಕೆಂಪು ಮಣ್ಣು ಇದು. ಓಕೆ. ಕೆಂಪು ಮಣ್ಣು ಇದು ಯಾವ ಮಣ್ಣಿಗೆ ಸೂಕ್ತ ಆಕ್ಚುಲಿ ಇದು? ಎಲ್ಲಾ ಮಣ್ಣಲ್ಲೂ ಬೆಳೀತದೆ ಇದು. ಕಪ್ಪು ಮಣ್ಣು, ಕರಿ ಮಣ್ಣು ಎಲ್ಲದರಲ್ಲೂ ಬೆಳೀತದೆ. ಬೇಸಾಯ ಮಾಡ್ಬೇಕಷ್ಟೇನೆ. ಬಟ್ ದಯವಿಟ್ಟು ಯಾರನ್ನು ಯೂಟ್ಯೂಬ್ ನೋಡಿ ಬೆಳೆಯಕ್ ಹೋಗ್ಬೇಡಿ. ಅದ್ರೊಳಗಾಗಿ ನರ್ಸರಿಯವ್ರು ಸಿಕ್ಕಾಪಟ್ಟೆ ಏನೋ ತೋರಿಸ್ಬಿಡ್ತಾರೆ, ಆಕಾಶ ತೋರಿಸ್ಬಿಡ್ತಾರೆ ಅಂಗೈಲಿ. ದಯವಿಟ್ಟು ಅದನ್ನ ನಂಬೇಡಿ. ಬಂದ್ ಯಾರನ್ನಾದ್ರೂ ರೈತರು ನಮ್ಮ ಹತ್ರ ನೋಡಿ, ಕಷ್ಟ ಇದೆ, ಬೆಳೆಯೋದು ಕಷ್ಟ ಇದೆ. ಬಟ್ ನಾವ್ ಅಂದ್ಕೊಂಡಷ್ಟು ಪ್ರಾಫಿಟ್ ಏನಿಲ್ಲ. ಹಂಗೆ ಒಂದೇ ಸತಿಗೆ ಖಂಡಿತ ಸುಳ್ಳು ಅಂತ ಬೆಳೆಯೋದ್ ಬೇಡ. ನಾರ್ಮಲ್ ನಾವು ಬೇರೆ ರೈತರ ತರನೇ ಬದುಕ್ತಿವಿ ಅಂತಂದ್ರೆ ಎಫರ್ಟ್ ಹಾಕ್ತಿವಿ, ನಮ್ಮ ಹತ್ರ ಟೈಮ್ ಇದೆ ಹೌದು ಅಂತ ಅಂದ್ರೆ ಮಾಡಿ ಅಂತ ನೀವು ಹೇಳೋದಲ್ವಾ? ಮಾಡಿ ಅಷ್ಟೇ. ಆನಂತರ ಸರ್ ಇನ್ನೊಂದು, ಇದು ಯಾವ ಜಮೀನಿಗೆ, ಯಾವ ರೀತಿಯ ಪ್ರದೇಶಗಳಿಗೆ ಸೂಕ್ತ ಅಲ್ಲ? ಫಾರ್ ಎಕ್ಸಾಂಪಲ್ ಈಗ ಘಟ್ಟದ ಕೆಳಗಡೆ ಸ್ವಲ್ಪ ಮಲೆನಾಡು ಅಂತ ಕಡೆ ಇದು ಆಗಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಾನು ನೋಡಿಲ್ಲ ಮಲೆನಾಡು ಪ್ರದೇಶ, ನಮ್ಮದು ಬಯಲ್ಸೀಮೆ. ಸೊ ಮಲೆನಾಡು ಭಾಷೆ ಆಗಲ್ಲ, ಮಳೆ ಜಾಸ್ತಿ ಇರ್ತದಲ್ಲ ಅಲ್ಲಿ. ಮಳೆ ಜಾಸ್ತಿ ಆದ್ರೆ ಇದು ಇದಾಗುತ್ತೆ, ಈ ವೈರಸ್ ಜಾಸ್ತಿ ಇದಕ್ಕೆ. ಓಕೆ. ಸೊ ವೈರಸ್ ಜಾಸ್ತಿ ಇರೋದ್ರಿಂದ ಮಳೆ ಜಾಸ್ತಿ ಏರಿಯಾದಲ್ಲಿ ಆಗಲ್ಲ ಅಂತ ನಾನು ಅನ್ಕೊಂಡ್ರೆ. ಯಾಕಂದ್ರೆ ಇದು ಫಸ್ಟ್ ಮೇಜರ್ ಆಗಿ ಒಂದು ಇಂತ ಹಣ್ಣಿನ ಬೆಳೆಗಳಿದಾವಲ್ಲ, ಮೇಲೆ ಟೆಕ್ಸ್ಚರ್ ಹೇಗ್ ಬಂದಿದೆ ಅನ್ನೋದ್ರ ಮೇಲೆ ಮಾರ್ಕೆಟ್ ಡಿಪೆಂಡ್ ಆಗಿರುತ್ತೆ. ಹೌದು ಖಂಡಿತ. ನೋಡಿ ಸ್ವಲ್ಪ ಸಣ್ಣ ಪುಟ್ಟ ಇನ್ಫೆಕ್ಷನ್ ಕೂಡ ಆಗಿದ್ರೆ, ಹೌದು, ಇದು ಮಾರ್ಕೆಟ್ಗೆ ಇದು ಸೂಕ್ತ. ಇದು ಹೌದು, ಈ ಸೈಜು ಮತ್ತೆ ಇದು 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 ಕಟ್ ಮಾಡಿದ್ರೆ ಇವಾಗ ಕರೆಕ್ಟ್ ಸೈಜ್ ಇದೆ. ಓಕೆ. ಒಳ್ಳೆ ಕಲರ್ ಬಂದಿರ್ತದೆ, ಎಲ್ಲ ಬಂದಿರ್ತದೆ. ಇದು ಚೆನ್ನಾಗಿರ್ತದೆ. ಅದೇ ಒಂದ್ ಸ್ವಲ್ಪ ಚುಕ್ಕಿ ಆಗಿದ್ರೆ ಹೌದು ಏನೂ ಆಗಲ್ಲ, ಅದನ್ನ ಆಕ್ಚುಲಿ ಕಟ್ ಮಾಡಿ ತೆಗೆದು ತಿನ್ಬೋದು. ಆದ್ರೆ ಮಾರ್ಕೆಟ್ ಅಲ್ಲಿ ಮೂವ್ ಆಗಲ್ಲ. ಜನ ನಾವೇ ಕಸ್ಟಮರ್ ಆಗಿ ಹೋದ್ರು ತಗೊಳಲ್ಲ ಆಕ್ಚುಲಿ ಆ ತರದ್ದು ಫ್ರೂಟ್ಸ್ ನ. ಅದು ಚಾಲೆಂಜ್ ಮೈನ್ ಆಗಿ. ಸೊ ಅದನ್ನೆಲ್ಲ ನೋಡ್ಕೊಂಡು ಬೆಳಿಬೇಕಾಗತ್ತೆ ಅಂತ ನಿಮ್ ಸಜೆಷನ್ ಅಲ್ವಾ? ಹೌದು ಸರ್, ಥ್ಯಾಂಕ್ ಯು. ಇಷ್ಟು ಜಾಪನೀಸ್ ರೆಡ್ ಡೈಮಂಡ್ ಗೋವಾ ಫ್ರೂಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಯಾರಾದ್ರು ಬೆಳೆಯೋರು ಇದ್ರೆ ಬಹುಶಃ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್. ಸರ್ ನಿಮ್ ಕಡೆಯಿಂದ ಏನಾದ್ರು ಹೇಳೋದಿದ್ಯಾ? ಏನಿಲ್ಲ, ತಾವು ಬಂದು ನನಗೆ ಇಷ್ಟು ಹೆಲ್ಪ್ ಮಾಡಿ ತುಂಬಾ ಥ್ಯಾಂಕ್ಸ್. ನಾನು F2C ನಿಮ್ದು ಇದ್ರಲ್ಲಿ ನೋಡಿ, ಮೀಡಿಯಾದಲ್ಲಿ ನೋಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ. ನೀವು ಬಂದು ನನಗೆ ಅಟ್ಲೀಸ್ಟ್ ಇದು ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ತಾವು ಈ ತರ ಪ್ರಚಾರ ಕೊಡ್ತಿದ್ದೀರಿ. ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಲ್ಲ ನಿಮ್ಮಂತ ವೆಲ್ ವಿಷರ್ಸ್ ಆಶೀರ್ವಾದ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.